ವೇದಿಕೆ ಮೇಲೆಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರೆ, ಆಮೇಲೆ ಬಿ ಎಲ್ ಫಸ್ಟ್ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಮ್ಮ ಮತಗಟ್ಟೆಯ ಪರಿಷ್ಕರಣೆ ಅಂತ. ನಮ್ಮ ಹೊನ್ನಾಳಿಯಲ್ಲಿ 2,33,000 ವೋಟರ್ಸ್ ಇದ್ದಾರೆ. ಅದರಾಗೆ ಮೊನ್ನೆ ಹೋದ ತಿಂಗಳು ಬೂತ್ ಲೆವೆಲ್ ಆಫೀಸರ್ ಅಂತ ಹೇಳಿ ಅಪಾಯಿಂಟ್ ಮಾಡಿ ಎಲ್ಲ ಬೂತ್ನಲ್ಲೂ ಮ್ಯಾಪಿಂಗ್ ಮಾಡಿಸಿದ್ದಾರೆ. ಈ 2026ನೇ ವೋಟರ್ ಲಿಸ್ಟ್ ಇಟ್ಕೊಂಡು ಮ್ಯಾಪಿಂಗ್ ಮಾಡಿಸಿದಾಗ ನಿಮ್ಮ ಹೊನ್ನಾಳಿಯಲ್ಲಿ 95% ಮ್ಯಾಪಿಂಗ್ ಆಗಿದೆ. ಅಂದರೆ 10,000 ಜನ ಮ್ಯಾಪಿಂಗ್ ಆಗಿಲ್ಲ. ನೀವು 2,33,000 ಮ್ಯಾಪಿಂಗ್ ಅಂದರೆ 2002ರಲ್ಲಿ ಅವರು ವೋಟ್ ಇದ್ದಾರೆ. ಆದರೆ 2002ರಲ್ಲಿ ಅವರ ಮಕ್ಕಳು ವೋಟಿಂಗ್ ಇರಲ್ಲ. ಈಗ 2002 ಆಗಿರೋದು ಮ್ಯಾಪಿಂಗ್ ಆಗಿರೋದು 2002ರಲ್ಲಿ ಫಸ್ಟ್. ಈಗ ಹುಡುಗ 25 ವರ್ಷ ಇದ್ರು ಅಂದರೆ ಅವಾಗ 2002 ವೋಟ್ ಆಗಿರೋದು ಗೊತ್ತಾಯ್ತು. ಯಾಕಂದ್ರೆ 15 ವರ್ಷ ಆಗಿರ್ಬಾರ್ದು. ಬಟ್ 2002ರಲ್ಲಿ ಅವನು ವೋಟ್ ಹಾಕಿದ್ರು ಸಹ ಅವನು ಎಪಿಗೋನಿ ಅಂತ ಮಾಡಿದ್ರು. ಎಪಿಗೋನಿ ಅಂದರೆ ಅವನ ತಂದೆಯೋ ತಾಯಿಯೋ ಅಜ್ಜನೋ ಯಾರ 2002ರಲ್ಲಿ ವೋಟ್ ಹಾಕಿದ್ರೆ ಅವನ್ನ ಎಪಿಜೋನಿ ಅಂತೇಳಿ ಕನ್ಸಿಡರ್ ಮಾಡಿ. ಇದು 2 ಥರ. ಒಂದು 2002ರಲ್ಲಿ ವೋಟ್ಗಳಿರೋ ಹೆಸರು, ಒಂದು ಎಪಿಗೋನಿ. ಸಪೋಸ್ ಇವೆರಡೂ ಇರಲಿಲ್ಲ ಅಂದರೆ, ನಾನು 2002 ವೋಟ್ ಲಿಸ್ಟ್ ಇಲ್ಲ, ನಾನೆಲ್ಲೋ ಇದೆ, ಈಗ ಹೊನ್ನಾಳಿಗೆ ನಾನು ಸೇರ್ಕೊಂಡಿದ್ದೀನಿ ಅಂದರೆ ಅವನು 12 ಯಾವ್ದಾರ ಒಂದು ವೋಟರ್ಸ್ ಲಿಸ್ಟಲ್ಲಿ ರೈಟ್ಸ್ ಅಂದರೆ ಪಾಸ್ಬುಕ್ ಇರ್ಬೋದು, ವೋಟರ್ ID ಕಾರ್ಡ್ ಇರ್ಬೋದು, ಅಥವಾ ಒಂದು ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಪಾಸ್ಬುಕ್ ಇರ್ಬೋದು, ಇದ್ಯಾವುದಾರ ಒಂದು ತೋರಿಸಿದ್ರು ಸಹ ಅವನು ವೋಟರ್ ಲಿಸ್ಟಲ್ಲಿ ಹೆಸರು ಸೇರ್ಪಡೆ. ಇದೆಲ್ಲದಕ್ಕಿಂತ 2 ಇಂಪಾರ್ಟೆಂಟ್. ಒಂದು BLO, ಒಂದು BLA. ಬೂತ್ ಲೆವೆಲ್ ಆಫೀಸರು ಗೌರ್ಮೆಂಟ್ ಆಫೀಸರ್ ಇರ್ತಾರೆ. ನಮ್ಮ ಸೈಡಿಂದ ಒಬ್ಬ ಬೂತ್ ಲೆವೆಲ್ ಏಜೆಂಟ್ ಬೇಕು. ಯಾಕೆ ಬೇಕು ಅಂದರೆ, ಈಗ ಫಸ್ಟು ಎನ್ಯುಮರೇಷನ್ ಫಾರ್ಮ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಕೊಡೋಕ್ಕೆ. ಇದೆಲ್ಲ ನಮಗೆ ಎನ್ಯುಮರೇಷನ್ ಫಾರ್ಮ್ ಇದು ಈಗಲೇ 1,74,000. ಇನ್ನೊಂದು 25,000 ಕೊಟ್ಟರೆ ನಿಮ್ಮ ಪೂರ್ತಿ ಹೊನ್ನಾಳಿಯಲ್ಲಿ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಂಗೆ ಮುಗಿತು. ಈ ಎನ್ಯುಮರೇಷನ್ ಫಾರ್ಮ್ನಲ್ಲಿ ಕೊಟ್ಟ ನೋಡಿ ನನ್ನ ಹೆಸರು ವೋಟರ್ ಲಿಸ್ಟಲ್ಲಿ ಇದ್ದು ನಂದು ಮ್ಯಾಪಿಂಗ್ ಆಗಿದೆ ಅಂದರೆ ನನ್ನ ಹೆಸರು ಬರ್ತಾ ಇದೆ. ಮಂಜಪ್ಪ ಅಂದರೆ ಮಂಜಪ್ಪನ ಹೆಸರು ಬಂದ್ಬಿಡುತ್ತೆ, ಅವರು ಫೋಟೋ ಬರ್ತಾ ಇದ್ದಾರೆ. ಆ ನಿಮ್ಮದು ಫೋಟೋನ ಹಳೆಯದಿದ್ದು ನೀವು ಚೇಂಜ್ ಮಾಡಬೇಕು ಅಂದರೆ ನೀವು ಹೊಸ ಫೋಟೋ ಕೊಟ್ಟರೆ ಅಲ್ಲಿ ಅದನ್ನ ಚೇಂಜ್ ಮಾಡ್ತಾರೆ. ಇದು ಭಾಳ ಇಂಪಾರ್ಟೆಂಟ್. ನೀವು ಫೋಟೋ ಏನಾದ್ರು ಚೇಂಜ್ ಮಾಡಬೇಕು ಅಂದರೆ ನೀವು BLOಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಹೊಸ ಫೋಟೋ ಕೊಡಿ, ಅದು ಚೇಂಜ್ ಆಗುತ್ತೆ. ಈಗ ಅಲ್ಲಿ ಒಂದು QR ಕೋಡ್ ಇದೆ ನೋಡಿ. ಆ QR ಕೋಡ್ ಹೊಡೆದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಬರ್ತದೆ. ನಿಮ್ಮ ಹೆಸರು, ನೀವು ಯಾವ ವರ್ಷ ಹುಟ್ಟಿದ್ರಿ, ನಿಮ್ಮ ಎಪಿಕ್ ನಂಬರ್, ಅದೆಲ್ಲ ಬರ್ತಾ ಇದೆ. ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಎಲ್ಲವೂ ಸಹ ಅದರಲ್ಲಿ ಬರ್ತದೆ. ಅದನ್ನು ನೋಡ್ಕೊಳ್ಳಿ. ಈಗ 2 ಇಂಪಾರ್ಟೆಂಟ್. 2 ಕಾರಣಗಳು, ಒಂದು ಲೆಫ್ಟ್, ಒಂದು ರೈಟ್. ಮತ್ತು ರೈಟ್ ಬನ್ನಿ. ಈ ರೈಟ್ನಲ್ಲಿ ಏನಿದೆಯಲ್ಲ, 2002ರಲ್ಲಿ ಯಾವುದು ಹೆಸರು ಇದೆ ವೋಟರ್ ಲಿಸ್ಟ್ನಲ್ಲಿ ಅವರು ತುಂಬ ಜಾಗ ಇದೆ. ಈ ಮಂಜಣ್ಣದ್ದು ನನ್ನ ನೋಡೋದು 2002ರಲ್ಲಿ ಇತ್ತು ವೋಟು. ಅವ್ರು ಪಾರ್ಟ್ ನಂಬರ್ ಎಲ್ಲ ಇರ್ತೈತಲ್ಲ, ಅದನ್ನು ಅವರು ಅಲ್ಲಿ ಹೆಸರು ಬರಬೇಕು. ಅವಾಗ ಅವ್ರ ಹೆಸರು ಮುಗಿತಲ್ಲಿ ಆ ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರು ಸೇರಿ ಯಾಕಂದ್ರೆ ತುಂಬಂಗಿಲ್ಲ, ಬರೀ ಬಲ್ಲಡೆ ಮಾತ್ರ ತುಂಬಬೇಕು. ಯಾರು 2002ರಲ್ಲಿ ಅವ್ರ ಹೆಸರು ಇದ್ರೆ, ವೋಟರ್ ಲಿಸ್ಟಲ್ಲಿ ಹೆಸರು ಇದ್ರೆ ಮಾತ್ರ ಅವರು ಬಲ್ಲಡೆ ತುಂಬಬೇಕು. ಅದು ಏನಿಲ್ಲ, ಬರೀ ಹೆಸರು, ಅವ್ರ ತಂದೆ ಹೆಸರು, ಊರು, ಡಿಸ್ಟ್ರಿಕ್ಟ್ ಅಷ್ಟೇ, 4 ಲೈನ್ ತುಂಬಬೇಕು. ಅದನ್ನು ನೀವು ತುಂಬಲಿಲ್ಲ ಅಂದ್ರು BLO ಹೇಳಿದ್ರೆ ಅವ್ರು ತುಂಬ್ತಾರೆ. ನೀವೇ ತುಂಬಬೇಕು ಅಂತ ಏನಿಲ್ಲ. BLO ತುಂಬೋದು, ನಿಮಗೆ ಬರೆಯಕ್ಕೆ ಬರಲಿಲ್ಲ ಅಂದರೆ ನಿಮ್ಮ BLA ಸಹ ತುಂಬಿಕೊಡ್ಬೋದು ಅವರಿಗೆ. ಸ್ವಲ್ಪ ಸಿಗ್ನೇಚರ್ ನೀವು ಸೈನ್ ಮಾಡಕ್ಕೆ ಬರಲಿಲ್ಲ ಅಂದರೆ ನಿಮ್ಮ ಎಫೆಕ್ಟ್ನ ಒತ್ತಿದ್ರು ಸಹ ಅದು ಸಾಕಾಗುತ್ತೆ.
ನಿಮ್ಮ ಪರವಾಗಿ ಸಪೋಸ್ ನಿಮ್ಮ ಮನೆಗೆ ಯಾರೋ ಒಬ್ಬರು ಎಜುಕೇಟೆಡ್ ಇದ್ರು ಅಂದರೆ ನಿಮ್ಮ ಪರವಾಗಿ ಅವ್ರು ಸಹ ಸೈನ್ ಮಾಡಿದ್ರು ಅದು ಅಕ್ಸೆಪ್ಟ್ ಆಗುತ್ತೆ. ನೀವೇ ಸೈನ್ ಮಾಡಬೇಕು ಏನಿಲ್ಲ. ಇದು ಫಸ್ಟ್ ಪಾರ್ಟ್ ಗೊತ್ತಾಯ್ತು. 2002 ಈ ಎರಡನೇ ಏನಿದೆ ಅಂದರೆ ಇದು ಎಪಿಗೋನಿಯನ್ ಅಂದರೆ ನನ್ನ ಮಗ 2002ರಲ್ಲಿ ವೋಟರ್ ಲಿಸ್ಟ್ ಹೆಸರಿರಲಿಲ್ಲ. ಈಗ ಅವನು ಮೊನ್ನೆ 2006ರಲ್ಲಿ ವೋಟ್ ಹಾಕಿದ್ದಾನೆ ಅಂತ ತುಂಬೋದು ಈ ಲೆಫ್ಟ್. ಈ ಲೆಫ್ಟಲ್ಲಿ ಏನು ತುಂಬಬೇಕು ಅಂದರೆ ನಿಮ್ಮ ಹೆಸರು ಮೇಲೆ ಬಂದ್ಬಿಟ್ಟಿರ್ತೈತೆ ಆಯ್ತಾ. ನೀವು ಇಲ್ಲಿ ನಿಮ್ಮ ತಂದೆಯೋ ನಿಮ್ಮ ಅಜ್ಜನ 2002ರಲ್ಲಿ ಯಾರಿದೆ ಅವ್ರ ಹೆಸರು ವೋಟ್ರು ಅವ್ರ ಹೆಸರು ತುಂಬಬೇಕು. ಯಾರು ಎಪಿಗೋನಿ ಅಂತಾರೆ. ನಿಮ್ಮ ತಂದೆ 2002ರಲ್ಲಿ ವೋಟರ್ ಲಿಸ್ಟಿಗಿತ್ತ ಅವ್ರ ಹೆಸರು ಅವ್ರ ಪಾರ್ಟ್ ನಂಬರು ಅವರು ತುಂಬಿಟ್ರೆ ಸಾಕು. ಗೊತ್ತಾಯ್ತಾ. ಈಗ ಲೆಫ್ಟ್ ಕಾಲಮ್ ಇದು ಇಂಪಾರ್ಟೆಂಟ್. ನೀವು ನಿಮ್ಮ ಹೆಸರು ತುಂಬೋದಲ್ಲ, ನಿಮ್ಮ ತಂದೆಯ ಹೆಸರು ತುಂಬಬೇಕು. ನಿಮ್ಮ ತಂದೆಯಲ್ಲಿಲ್ವಾ ತಾಯಿ ಹೆಸರು ತುಂಬ್ರಿ, ತಾಯಿಯಲ್ಲಿಲ್ವಾ ಅಜ್ಜಿ ಹೆಸರು ತುಂಬಿ. ಇವೆರಡು ಗೊತ್ತಾಯ್ತಾ. ಇದು ಲೆಫ್ಟ್ ಏನೋ ರೈಟ್ ಏನೋ ಡೌಟ್ ಆಯ್ತಾ? ಸರಿ ಹೇಳಿ ಫಸ್ಟ್ ಇದು ನಿಮ್ಗೆ ಅರ್ಥ ಆಯ್ತು. ಲೆಫ್ಟ್ ರೈಟ್ ಹೇಳಿ ಮೊದಲನೆಯದಾಗಿ ಬೂತ್ ಮಟ್ಟದ ಪಟ್ಟಿಯಲ್ಲಿ ನಿಮ್ಮ ಹೆಸರು ನೋಂದಣಿಯಾಗಿದೆ. ಸಹ ನಮೂದಿಸಬಹುದು. ಪೋಷಕರು ತಾಯಿಯವರು ಸಹ ಲಭ್ಯವಿರುತ್ತದೆ. ಅದೇ 2002ರ ಮತದಾರರಾಗಿದ್ದರೆ ನೀವು ನಿಮ್ಮ ತಂದೆ ಸ್ಥಾಪಿಸಬೇಕು. ನಿಮ್ಮ ಬೂತ್ ಮಾಡುತ್ತದೆ. ಇದನ್ನು ಓಟ್ನಲ್ಲಿ ಸಹ ಲಭ್ಯವಿರುತ್ತದೆ ಮತ್ತು ಮೊಬೈಲ್ ಸಂಖ್ಯೆ. ಈಗ ನೀವು ಇಲ್ಲ ಆಯ್ತಾ. 2006 ವೋಟರ್ ಲಿಸ್ಟಲ್ಲೂ ಇಲ್ಲ. ನೀವೆಲ್ಲೋ ಬೇರೆ ಊರಿನಾಗಿದ್ದರೆ ಈಗ ಅದರಲ್ಲೂ ನಿಮ್ಮ ವೋಟರ್ ಲಿಸ್ಟ್ ಇಲ್ಲ. ನೀವು 2006ರಲ್ಲೂ ನಾವು ಹೊನ್ನಾಳಿ ವೋಟ್ ಹಾಕಿಲ್ಲ. ಬಟ್ ಈಗ ಹೊನ್ನಾಳಿ ಬಂದಿದ್ದರೆ ಇಲ್ಲೇ ಇರ್ತೀರಿ, ನೀವು ವೋಟ್ ಹಾಕಬೇಕು. ಅವಾಗ ನೀವು ಈ ಕಡೆ ತುಂಬಬೇಕು. ನಿಮ್ಮ ಜನ್ಮ ದಿನಾಂಕ, ನಿಮ್ಮ ತಂದೆ ಹೆಸರು ಕೇಳಿ ಒಂದು ಪ್ರೂಫಿಗೆ ಕೊಡಬೇಕು. ಏನು ಅಂದರೆ ನಿಮ್ಮ ಆಧಾರ್ ಕಾರ್ಡು, ಪಾಸ್ಬುಕ್ಕು, ನಿಮ್ಮ 12 ಇವುಗಳ ಲಿಸ್ಟ್ ಇದೆ. 12 ಲಿಸ್ಟು ನಿಮಗೆ ಕೊಡ್ತೀವಿ. ಅದ್ರಲ್ಲಿ ಯಾರು ಒಂದು ಕೊಟ್ಟರೆ ಸಾಕು. ಒಂದು ಏನೂ ಇರಲಿಲ್ಲ ಅಂದರೆ ನೀವು ಯಾವುದೋ ಬಾಡಿಗೆ ಮನೆಗೆ ಅಂತ ತಿಳ್ಕೊಳ್ಳಿ. ಆ ಬಾಡಿಗೆ ಜೊತೆ ಕರಾರ ಪತ್ರ ಕೊಟ್ಟರು ನಿಮ್ಮ ಹೆಸರು ಇಲ್ಲಿ ಸೇರ್ಪಡೆ. ಗೊತ್ತಾಯ್ತಾ. ಇಲ್ಲಿ ಬರೀ ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಹೆಸರು, ನಿಮ್ಮ ಡೀಟೇಲ್ಸ್ ತುಂಬಬೇಕು. ಇಲ್ಲಿ ನಿಮ್ಮ ಸೈನ್ ಹಾಕಿದ್ರೆ ಇದು 3 ಕ್ಯಾಟಗರಿ ಇದೆ. ಫಸ್ಟ್ ಕ್ಯಾಟಗರಿ 2002, ಸೆಕೆಂಡ್ ಕ್ಯಾಟಗರಿ ಅವ್ರ ಮಕ್ಕಳುಗಳು ನೆಂಟರುಗಳು ಹಾಕೋದು, ಮೂರನೇದು ಯಾವ್ದಾರು ವೋಟರ್ ಇದ್ರು ಎಂಟರ್ ಮಾಡಿದ್ರೆ ನಿಮಗೆ ಬರ್ತದೆ. ಇದು 3 ಕ್ಯಾಟಗರಿ. ನೆಕ್ಸ್ಟು ಫಾರ್ಮ್ ನಂಬರ್ 6. ಈಗ ನೋಡಿ ಅದೊಂದು ಗ್ಲೂಕೋಸ್ ಅಲ್ಲ BLO ಬಂದಾಗ ಕಾರ್ಡ್. BLO ನಿಮ್ಮ ಮನೆ ಬಂದ ತಕ್ಷಣ ನಿಮ್ಮ ಮನೆ ಒಳಗೆ ನಿಮ್ಮ ಮನೆ ಬಂದಿವೆ ಅಂತ ಪ್ರೂಫು ಈ ಸ್ಟಿಕ್ಕರ್. ಯಾರ ಈ ಸ್ಟಿಕ್ಕರ್ ಅಳಿಸ್ಲಿಲ್ಲ ಅಂದರೆ ಅವ್ನು ಎನ್ವಿಟೆಡ್ ಫಾರ್ಮ್ನ ಅಪ್ಲೋಡ್ ಮಾಡಲ್ಲ ಅಂತ ತಿಳ್ಕೊಂಡು ಕಂಪಲ್ಸರಿ ಬಂದು ಈ ಸ್ಟಿಕ್ಕರು ನಿಮ್ಮ ಮನೆಗೆ ಕೊಡಬೇಕು. ಅಂದರೆ ನಿಮ್ಮ ಮನೆ ಬಂದು ಅವನು ಎನ್ವಿಟೇಷನ್ ಫಾರ್ಮ್ ಕೊಟ್ಟಿದ್ದಾನೆ ಅಂತ ಅರ್ಥ. ಇನ್ನೊಂದು ಸ್ಟಿಕ್ಕರ್ ಇದೆ, ರೌಂಡ್ ಸ್ಟಿಕ್ಕರ್. ಇದೇನು ಅರ್ಥ ಅಂದರೆ ಇದನ್ನು ಸಹ ಅಂಟಿಸ್ತಾನೆ. ಅವನು ಸಪೋಸ್ ನಿಮ್ಮ ಮನೆ ಬಂದಿಲ್ಲ, ನಿಮ್ಮ ಮನೆ ಬೀಗ ಹಾಕಿದ್ದ, ಅವ್ನು ಬಂದು ಡೇಟ್ ಬರೀತಾನೆ, ಇವತ್ತು ಬಂದಿದ್ದೆ ನಿಮ್ಮ ಮನೆಗೆ ಇಲ್ಲ. ಮತ್ತೆ ಒಂದು ವಾರ ಬಿಟ್ಟು ಬರ್ತಾನೆ, ಅವತ್ತು ನಿಮ್ಮ ಮನೆ ಬೀಗ ಹಾಕಿತ್ತು, 2ನೇ ಡೇಟ್ ಬರೀತಾನೆ, ಇವತ್ತು ಬಂದಿದ್ದೆ ಇರಲಿಲ್ಲ ಅಂತ. ಮತ್ತೆ 10 ವಾರ ಬಿಟ್ಟು ಬರ್ತಾನೆ, 3ನೇ ಸರಿ ಬಂದಾಗ ನಿಮ್ಮ ಮನೆ ಬೀಗ ಹಾಕಿದ್ದು ಅವನು ಇಲ್ಲಿ ಎಂಟ್ರಿ ಮಾಡ್ತಾನಂದ್ರೆ ನಿಮ್ಮದು ವೋಟರ್ ಲಿಸ್ಟಾಗಿ ಹೆಸರು ಬರೋದಿಲ್ಲ. 3 ಸರಿ BLO ನಿಮ್ಮ ಮನೆ ವಿಸಿಟ್ ಮಾಡ್ತಾನೆ. ಈ ರೌಂಡ್ ಇರೋ ಕಾರ್ಡ್ ಮೇಲೆ ಅದು ಎಂಟ್ರಿ ಮಾಡ್ತಾನೆ. ಅದಕ್ಕೆ BLO ಇಂಪಾರ್ಟೆಂಟು. BLO ಕೂಡ ಜೊತೆ ಬಂದು ಅವರೆಲ್ಲ ಇದು ಉಳ್ಕೊಂಡ್ಬಂದು ಅವ್ರಿಗೆ ಎಂಟ್ರಿ ಮಾಡಿಸಿ ಜವಾಬ್ದಾರಿ ನಮ್ಮ BLO ಬರೀ. ನಮ್ಮ BLO ಏನು ಕೆಲಸ ಇರಲ್ಲ, ಅವ್ರಿಗೆ ಜನ ತೋರಿಸೋದಷ್ಟೇ ನಮ್ಮ BLO ಕೆಲಸ. ಇವರೇ ಸಹ ಅವ್ರನ್ನ ತೋರಿಸ್ಬೇಕು. ಸೊ ಇದು ನೀವು ಎರಡು ನೋಡ್ಕೊಳ್ಳಿ. ಇದು ಬಂದಾಗ ನಿಮ್ಮ ಮನೆ ಕೊಡೋ ಕಾರ್ಡು. ಇದು 3 ಸರಿ ನಿಮ್ಮ ಮನೆಗೆ ಬರೋದಕ್ಕೆ
ಕೆಳಗಡೆ ಫಾರ್ಮ್ ನಂಬರ್ 6. ಪ್ರತಿಯೊಬ್ಬ ಬಿ ಎಲ್ ಅಂತ ಇರ್ತಾರೆ. ಏನು ಫಾರ್ಮ್ ನಂಬರ್ 6 ಅಂದರೆ, ನನ್ನ ಮಗ 15 ವರ್ಷ ಆಗ್ತಾ ಇದ್ದಾನೆ ಅಕ್ಟೋಬರಿಗೆ, ಅಥವಾ 20 ವರ್ಷ ಆಗ್ತಿದ್ದಾನೆ, ಅವನು ವೋಟ್ ಹಾಕಬೇಕು. ಈ ಸರಿ ಅವನು ವೋಟ್ ಲಿಸ್ಟಲ್ಲಿ ಸೇರಿಸ್ಬೇಕು. ಅವಾಗ ನಾವು ಫಾರ್ಮ್ ನಂಬರ್ 6ನ ತುಂಬಿ ಬಿ ಎಲ್ ಕೊಟ್ಟು ಏನಿದೆ ಅವನ ಹೆಸರು ಅದರಿಗೆ ಸೇರ್ಪಡೆ ಆಗುತ್ತೆ. ಯಾವುದೇ ಹುಡುಗ 15 24 ವರ್ಷ ನಿಂತು ವೋಟ್ ಲಿಸ್ಟಲ್ಲಿ ಸೇರ್ಪಡೆ ಆಗಬೇಕು ಅಂದರೆ ಫಾರ್ಮ್ ನಂಬರ್ 6ಅಲ್ಲಿ ಮಾಡಬೇಕು. ಹೊರಗೆ ಬಂದ ಅಂತ ತಿಳ್ಕೊಳ್ಳಿ, ಅವನಿಗೆ ಸೇರ್ಪಡೆ ಆಗಬೇಕು, ಆಯ್ತು, ಅವನು ಫಾರ್ಮ್ ನಂಬರ್ 6ಅಲ್ಲಿ ಸೇರ್ಪಡೆ ಮ್ಯಾಪಿಂಗ್ ಆಗಿದ್ದು. ಯಾವುದೋ ವ್ಯಕ್ತಿ ಮ್ಯಾಪಿಂಗ್ ಆಗಿರಲ್ಲ, ಅವನ ಹೆಸರು ಸೇರ್ಪಡೆ ಆಗಬೇಕು, ಫಾರ್ಮ್ ನಂಬರ್ 6ನ ಯೂಸ್ ಮಾಡಿ. ಅವನಿಗೆ 100% ಸೇರ್ಪಡೆ ಅಲ್ಲ, ಅವನಿಗೆ ಬರೋದಿಲ್ಲ. ಆದರೆ ಏನು ಹೋದಾಗ ಎನ್ಯುಮರೇಷನ್ ಫಾರ್ಮ್ ತುಂಬಲಿಲ್ಲ ಅಂದ್ರೆ ಅವ್ರ ಹೆಸರು ಡೆಲೀಟ್ ಆಗುತ್ತೆ. ನೀವು ಮ್ಯಾಪಿಂಗ್ ಆಗಿದೆ ನನ್ನ ಹೊಸ ಸೇರ್ಬಿಟ್ಟು ಅಂತ ತಿಳ್ಕೊಬೇಡಿ. ಎನ್ಯುಮರೇಷನ್ ಫಾರ್ಮ್ನಲ್ಲಿ ಆ ಮತ್ತು ತುಂಬಿ ಒಂದು ಕಾಪಿ ನೀವು ಇಟ್ಕೋಬೇಕು, ಒಂದು ಕಾಪಿ ಬಿ ಎಲ್ ಒ ಕೊಡಬೇಕು. ಬಿ ಎಲ್ ಒ ಅದನ್ನ ಅವನ ಮೊಬೈಲ್ನಲ್ಲಿ ಅಪ್ಲೋಡ್ ಮಾಡಬೇಕು. ಗೊತ್ತಾಯ್ತಾ? ಅಂಥವು ನಿಮ್ಮಲ್ಲಿ 10,000 ವೋಟ್ ಡೆಲೀಟ್ ಆಗಬೇಕು. ಫಾರ್ಮ್ ನಂಬರ್ 6 ಫಾರ್ಮ್ ನಂಬರ್ 6 ಅಲ್ಲ, ಅವ್ರು ಬಂದಾಗ ಲಿಸ್ಟ್ ಹೋಗ್ತಾನೆ. ನಿಮ್ಮ ಬಿ ಎಲ್ ಕೆಲಸ ಅದು. ಬಿ ಎಲ್ ಬಂದು ಸರ್ ಇವ್ರು ಎಲ್ಲೂ ಇಲ್ಲ ಹೆಸರು ಏನು ಮಾಡೋಣ ಅಂತ ಫಾರ್ಮ್ ನಂಬರ್ 6 ಕೊಡಿ. ಗೊತ್ತಾಯ್ತಾ? ಬೇರೆ ಊರಿಂದ ಫಾರ್ಮ್ ನಂಬರ್ 6 ಮ್ಯಾಪಿಂಗ್ ಆಗಿತ್ತು, ಒಂದು ಎಲ್ಲೂ ಇರಲಿಲ್ಲ ಅಂದ್ರೆ ಅದು ಕೆಳಗೆ ಸೇರಿಸ್ಕೊ. ಗೊತ್ತಾಯ್ತಾ? ಇರುತ್ತೆ. ಪ್ರತಿಯೊಬ್ಬ ಬಿ ಎಲ್ ಅಂದ್ರೆ 2002 ಸರ್ಕಾರಿ ಪಟ್ಟಿ ಇರುತ್ತೆ. ಹೌದು, ಬೇಕಾದ್ರೆ ನೀವು ಕಾಪಿ ಮತ್ತೆ ಆಟೋಗೆ, ಬಟ್ ಬಿ ಎಲ್ ಕೊಡ್ಬೇಕಾಗುತ್ತೆ. ಬಿ ಎಲ್ ಅಂದ್ರೆ ಇದ್ದೇ ಇರ್ತದೆ ಮ್ಯಾಪಿಂಗ್. ಅವ್ನಿಗೆ ಮಾಡಬೇಕು, 2000 ಪಟ್ಟಿ ಇದ್ರೆ ಮ್ಯಾಪಿಂಗ್ ಮಾಡಕ್ಕೆ ಬರೋದಿಲ್ಲ ಅವನು. ಆಮೇಲೆ ನೆಕ್ಸ್ಟ್ ಫಾರ್ಮ್ ನಂಬರ್ 7. ಈ ಫಾರ್ಮ್ ನಂಬರ್ 7 ಏನು ಅಂದರೆ, ನಿಮ್ಮ ಮನೆಗೆ ಒಬ್ಬರು ಯಾರು ವಯಸ್ಸಾದಲ್ಲಿದ್ದರು, ಅವರು ಸತ್ತೋಗಿರ್ತಾರೆ, ವೋಟ್ ಲಿಸ್ಟ್ನಾಗ ಇರ್ತದೆ ಇರ್ತಾರೆ, ಅವ್ರು ವೋಟ್ ಡೆಲೀಟ್ ಮಾಡಿಸ್ಬೇಕು ಅಂದರೆ ನೀವು ಫಾರ್ಮ್ ನಂಬರ್ 7ನ ತುಂಬಿಕೊಡ್ಬೇಕು. ಗೊತ್ತಾಯ್ತಾ? ನಿಮ್ಮ ಮನೆಯಲ್ಲಿ ಅವ್ನು ಬಿಟ್ಟೇ ಹೋಗ್ಯಾನೆ, ಅವ್ನು ಯಾವುದೇ ಕಾರಣ ನಿಮ್ಮ ಮೇಲೆ ಮಾತಾಡೋಕ್ಕಾಗಲ್ಲ, ಅವ್ನು ತೆಗಿಬೇಕು ಅಂದರೆ ಫಾರ್ಮ್ ನಂಬರ್ 7. ಇದೊಂದು ವೋಟ್ ಲಿಸ್ಟಿಂದ ವೋಟ್ ಡೆಲೀಟ್ ಆಗುತ್ತೆ. 6 ಅಡಿಷನ್ನು, 7 ಡೆಲೀಷನ್. ವೋಟ್ ಫಾರ್ಮ್ ನಂಬರ್ 8 ಅಂತಿದೆ. ಫಾರ್ಮ್ ನಂಬರ್ 8 ಏನಂದರೆ, ನಿಮ್ಮ ಹೆಸರು ವೋಟ್ ಲಿಸ್ಟಲ್ಲಿ ತಪ್ಪಾಗಿ ಬಂದ್ಬಿಟ್ಟು ಅದನ್ನ ಕರೆಕ್ಷನ್ ಮಾಡಬೇಕು. ಇಲ್ಲ ನಿಮ್ಮ ಅಡ್ರೆಸ್ ಚೇಂಜ್ ಆಗಿರ್ತದೆ, ಅದನ್ನ ಕರೆಕ್ಷನ್ ಮಾಡಬೇಕು. ನಿಮ್ಮ ತಂದೆ ತಾಯಿ ಹೆಸರು ತಪ್ಪಿರ್ತೈತೆ, ಅದನ್ನ ಕರೆಕ್ಷನ್ ಮಾಡಬೇಕು. ಅದು ಫಾರ್ಮ್ ನಂಬರ್ 8. ನೀವು ಯಾವುದೋ ಹಳ್ಳಿ ಇರ್ತೀರಿ, ಯಾವುದೋ ಹಳ್ಳಿ ಬಂದಿರ್ತೀರಿ, ಚೇಂಜ್ ಆಫ್ ಅಡ್ರೆಸ್ ಆಗಬೇಕು. ಫಾರ್ಮ್ ನಂಬರ್ 8. ಫಾರ್ಮ್ ನಂಬರ್ 8 ಕೊಟ್ಟರೆ ನಿಮ್ಮ ಅಡ್ರೆಸ್ಸು ಚೇಂಜ್ ಆಗುತ್ತೆ. ಇನ್ನು 2 ಫಾರ್ಮ್ ಇರಬೇಕು, ಫಾರ್ಮ್ ನಂಬರ್ 9 ಮತ್ತು ಫಾರ್ಮ್ ನಂಬರ್ 10 ಅಂತ. ಇದು ಬಿ ಎಲ್ ಎಗಳಿಗೆ ಮಾತ್ರ ಕೊಡ್ತಾರೆ. ಏನು ಫಾರ್ಮ್ ನಂಬರ್ 9 ಅಂದರೆ, ಎಷ್ಟು ಫಾರ್ಮ್ ನಂಬರ್ 6 ನೀವು ಸೇರ್ಪಡೆ ಮಾಡಿಸಿದ್ರಿ ಅನ್ನೋದನ್ನ ಕ್ವಾಂಟಿಟಿ ಕೇಳೋದು ಹಕ್ಕು ಬಿ ಎಲ್ ಎಗಳಿಗೆ. ಅವ್ರು ರೈಟಿಂಗ್ನಲ್ಲಿ ಫಾರ್ಮ್ ನಂಬರ್ 9 ಕೇಳಿದ್ರು ಅಂದರೆ ಎಷ್ಟು ವೋಟ್ ಡೆಲೀಟ್ ಆಗಿರುವ ಅಡಿಷನಲ್ ಇರುತ್ತೆ ಕೊಡ್ತಾರೆ. ಫಾರ್ಮ್ ನಂಬರ್ 10 ಅಂದರೆ ಬಿ ಎಲ್ ಎಗಳು ಮಾತ್ರ ಕೊಡೋದು. ಅದಂದರೆ ಎಷ್ಟು ವೋಟ್ ಡೆಲೀಟ್ ಆಗಿರುತ್ತೆ ನೀವು ಎಷ್ಟು ಕೇಳಿದ್ರೆ ಅದನ್ನ ಕೊಡ್ತಾರೆ. ನೋಡಿಲ್ಲ ಈ ಬಿ ನೋಡಿ ಇಂಪಾರ್ಟೆನ್ಸ್ ಆಫ್ ಬಿ ಎಲ್ ಏನು ಅಂದರೆ, ಈ ಫಾರ್ಮ್ ನಂಬರ್ 9 ಮತ್ತು 10 ಬಿ ಎಲ್ ಮಾತ್ರ ಕವರ್ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಕೊಡಲ್ಲ, ಪ್ರೆಸಿಡೆಂಟ್ ಹೇಳಿದ್ರು ಕೊಡಲ್ಲ, ಎಮ್.ಎಲ್.ಎ. ಸಾಹೇಬರು ಹೇಳಿದ್ರು ಕೊಡಲ್ಲ. ಬಿ ಎಲ್ ಹೇಳಿದ್ರೆ ಮಾತ್ರ ಫಾರ್ಮ್ ನಂಬರ್ 9, ಫಾರ್ಮ್ ನಂಬರ್ 10 ಇವೆರಡು ಬಿ ಎಲ್ ಹೇಳಿದ್ರೆ ಮಾತ್ರ ಕೊಡ್ತಾರೆ. ಅದಕ್ಕೆ ಬಿ ಎಲ್ ಭಾರಿ ಇಂಪಾರ್ಟೆಂಟ್ ಅಂತ ನಾವು ಅದಕ್ಕೆ ಹೇಳಿದ್ರು. ನಿಮ್ಗೆ ಎಷ್ಟು ವೋಟ್ ಡೆಲೀಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ, ಎಷ್ಟು ವೋಟ್ ಅಪ್ಲೋಡ್ ಮಾಡಿದ್ರೆ ಗೊತ್ತಾಗಲ್ಲ. ಅದಕ್ಕೆ ಬಿ ಎಲ್ ಎ ಕೂಡ ಕರೆಕ್ಟಾಗಿತ್ತು ಅಂದರೆ ನಮ್ಮಲ್ಲಿ 100% ನಾವು ಹೆಸರನ್ನ ಸಾಧಿಸ್ತೀವಿ. ಸರ್, ಫಾರ್ಮ್ ನಂಬರ್ 6A ಇದೆಯಲ್ಲ, ಅದು ಸಪೋಸ್ ನಮ್ಮ ಮನೆಯಲ್ಲಿ ಯಾರು ಫಾರ್ಮ್ನಾಗ ಇರ್ತಾನೆ, ಅವ್ರು ವೋಟ್ ಲಿಸ್ಟಲ್ಲಿ ಸೇರಬೇಕು ಅಂದರೆ ಫಾರ್ಮ್ ನಂಬರ್ 6A ಫಾರಿನ್ನಲ್ಲಿರೋ ವ್ಯಕ್ತಿನ ನಮ್ಮ ವೋಟ್ ಲಿಸ್ಟಲ್ಲಿ ಸೇರಿಸ್ಬೇಕು ಅಂದರೆ ಅದು 6A ಯೂಸ್ ಮಾಡಿದ್ರೆ ಅವನ್ನ ಸೇರ್ಪಡೆ ಮಾಡ್ತೀವಿ. ಎಷ್ಟು ಫಾರ್ಮ್ ನಂಬರ್ 6 ಸೇರ್ಪಡೆ ಮಾಡಿದ್ರೆ ನಾವು ಕೇಳಬೇಕು ಅಂತಿದ್ರೆ ನೀವು ಫಾರ್ಮ್ ನಂಬರ್ 9ನ ಬಿ ಎಲ್ ಎ ಅವರು ಕೊಡಬೇಕು. ಅವಾಗ ಕೊಟ್ಟು
ಬಿ ಎಲ್ ಒ ಕೊಡಬೇಕು,